ನೀವು ನೋಡ್ತಾ ಇದ್ದೀರಿ ನೋಡಿ ಸ್ನೇಹಿತರೆ, ಇದೇ ಸಿರಸಂಗಿ ಲಿಂಗರಾಜರು, ತ್ಯಾಗವೀರ ಸಿರಸಂಗಿ ಲಿಂಗರಾಜರು ವಾಸ ಮಾಡ್ತಾ ಇದ್ದಂಥ ಬೃಹತ್ ವಾಡೆ ಸ್ನೇಹಿತರೆ. ಇದು ಎಕರೆಗಟ್ಟಲೆ ವಿಸ್ತಾರವಾಗಿರುವಂಥ ಬೃಹತ್ ವಾಡೆ. ಇದು ಸಿರಸಂಗಿ ದೇಸಾಯಿ ಅವರು ವಾಡೆಯಿಂದ ಅವ್ರ ಅರಮನೆ. ಇದು ಎಂಟ್ರನ್ಸ್ ಚಾವಣಿ. ಇದು ಅವ್ರದ್ದು ದರ್ಬಾರ್ ಹಾಲ್ ಸರ್. 42,000 ಎಕರೆ ಅಷ್ಟು ಭೂಮಿ ಇತ್ತು ಲಿಂಗರಾಜ. ಹೌದು. ಸ್ನೇಹಿತರೆ, ದಯವಿಟ್ಟು ನೀವು ಇಲ್ಲೊಂದು ಫೋಟೋ ಇದೆ, ನೀವು ನೋಡಬೇಕು, ಗಮನಿಸ್ಬೇಕು ಸ್ನೇಹಿತರೆ. ನೋಡಿ ಆ ಫೋಟೋ ನೋಡಿ ನೀವು ಸ್ನೇಹಿತರೆ. ನಾನು ಯಾಕೆ ಈ ಭಾವಚಿತ್ರಕ್ಕೆ ನಾನು ನಮಸ್ಕಾರ ಮಾಡಿದೆ ಅಂತಂದರೆ, ಲಿಂಗರಾಜ ಸರ್ಕಲ್ ಸಿರಸಂಗಿ ಇದು. ಇವ್ರ ಹೆಸರು ತ್ಯಾಗವೀರ ಸಿರಸಂಗಿ ಲಿಂಗರಾಜರು ಅಂತ ಹೇಳಿ ಸ್ನೇಹಿತರೆ. ತ್ಯಾಗವೀರ ಸಿರಸಂಗಿ ಲಿಂಗರಾಜ ದೇಸಾಯಿಯವರು ಅಂಥೇಳಿ. ಅವ್ರನ್ನ ಇವತ್ತು ಮಾತ್ರ ಅಲ್ಲ, ಯಾವತ್ತಿಗೂ ನಾವು ಬೆಳಗ್ಗೆ ಎದ್ದು ನೆನೆಸ್ಕೊಳ್ಳೇಬೇಕಾದಂಥ, ನಮಸ್ಕಾರ ಮಾಡಲೇಬೇಕಾದಂಥ ಒಬ್ಬ ಮಹನೀಯವರು. ಅಂಥ ಒಬ್ಬ ಪ್ರಾತಸ್ಮರಣೀಯ ಮಹನೀಯ ನಮ್ಮ ಸಿರಸಂಗಿಯ ಲಿಂಗರಾಜ ದೇಸಾಯಿ ಅವರು ಸ್ನೇಹಿತರೆ. ಅವರು ಸಿರಸಂಗಿ ಲಿಂಗರಾಜ ದೇಸಾಯಿ ಅವರು ಯಾರು, ಈ ನಾಡಿಗೆ ಅಂತಹ ಕೆಲಸ ಏನು ಮಾಡಿದರು? ಶಿಕ್ಷಣದ ಕ್ರಾಂತಿಗೋಸ್ಕರ ಶಿಕ್ಷಣವನ್ನು ಕೊಡಬೇಕು, ಸಾಮಾನ್ಯರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಅವರು ತಮ್ಮ ಆಸ್ತಿಯನ್ನೇ, ಸ್ವಂತ ಆಸ್ತಿಯನ್ನೇ, ಕೋಟ್ಯಾಂತರ ರೂಪಾಯಿಗಳ ಸ್ವಂತ ಆಸ್ತಿ, 100 ಎಕರೆ 1000 ಎಕರೆ ಜಮೀನು, ಮನೆ ಎಲ್ಲವನ್ನು ಹೇಗೆ ದಾನ ಮಾಡಿದರು ಅಂತನ್ನುವ ರೋಚಕ ಕಥೆಯನ್ನು ನಾವು ತಿಳ್ಕೊಬೇಕು ಸ್ನೇಹಿತರೆ. ಬನ್ನಿ ಆ ಎಲ್ಲ ವಿವರಗಳನ್ನ ನಾವು ಕೇಳೋಣ. ಈಗ ನಾನು ಇರೋವಂಥದ್ದೇ ಸ್ನೇಹಿತರೆ ಈ ಮಹಾತ್ಮನ ಊರಿನಲ್ಲಿ ಸ್ನೇಹಿತರೆ. ತ್ಯಾಗವೀರ ಸಿರಸಂಗಿ ಲಿಂಗರಾಜರ ಊರಿದು. ನೀವು ನೋಡ್ತಾ ಇದ್ದೀರಿ ನೋಡಿ, ಇದೇ ಸಿರಸಂಗಿ ಸ್ನೇಹಿತರೆ. ಇಲ್ಲಿ ಮುಂದೆ ಹೋದರೆ ಗ್ರಾಮ, ಸಿರಸಂಗಿ ಗ್ರಾಮ ಒಳಗಡೆ ಇದೆ. ಇದು ಸಿರಸಂಗಿ ಸರ್ಕಲ್, ಇದು ಸಿರಸಂಗಿ ಸರ್ಕಲ್ ಅಥವಾ ಸಿರಸಂಗಿ ಕ್ರಾಸ್. ಇದು ಸವದತ್ತಿಯಿಂದ ಮುಂದೆ ಬಿಜಾಪುರಕ್ಕೆ ಹೋಗುವಂಥ ಹೈವೇ. ಇದು ಮುಂದೆ ರಾಮದುರ್ಗ ಎಲ್ಲ ಬರುತ್ತೆ. ಈ ಕಡೆ ಸವದತ್ತಿ ಎಲ್ಲ ಒಂದು ಗುಡ್ಡ, ಅದ್ರ ಮಧ್ಯೆ ಇದೆ ರಾಮದುರ್ಗ ಮತ್ತು ಸವದತ್ತಿ ಮಧ್ಯೆನೇ ಇದೆ ಸಿರಸಂಗಿ ಗ್ರಾಮ. ಬೆಳಗಾವಿ ಜಿಲ್ಲೆ, ತಾಲೂಕು ಸವದತ್ತಿ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿದೆ ಈ ಸಿರಸಂಗಿ ಗ್ರಾಮ. ನಾವು ಒಳಗಡೆ ಹೋಗೋಣ. ಅವರ ವಾಡೆ ಇದೆ, ಅವರು ಬದುಕಿದಂತಹ ಸುಂದರವಾದ ವಾಡೆ ಇದೆ. ಆ ವಾಡೆಯನ್ನು ನಾವು ನೋಡೋಣ. ಆ ಸಿರಸಂಗಿ ಲಿಂಗರಾಜರ ತ್ಯಾಗದ ಕಥೆ ಏನು, ಅವರು ಶಿಕ್ಷಣಕ್ಕೋಸ್ಕರ ಮಾಡಿದಂತಹ ಅಪ್ರತಿಮವಾದ ಕೆಲಸಗಳೇನೇನು ಅಂತ ಕೇಳೋಣ ಸ್ನೇಹಿತರೆ. ಹೋಗೋಕ್ಕೆ ಮುಂಚೆ ನಿಮ್ಗೆ ಹೇಳಬೇಕು ಅಂತಂದರೆ, KLE ವಿದ್ಯಾಸಂಸ್ಥೆ, KLE ಶಿಕ್ಷಣ ಸಂಸ್ಥೆಗಳ ಮೂಲ ಪುರುಷ ಈ ನಮ್ಮ ಸಿರಸಂಗಿ ಲಿಂಗರಾಜರು. ಬನ್ನಿ ಉಳಿದ ವಿವರಗಳನ್ನು ನಾವು ಒಳಗಡೆ ಹೋಗಿ ಮಾತಾಡೋಣ. ಸ್ವಾಗತ ನಿಮಗೆ ಸಿರಸಂಗಿ ಗ್ರಾಮಕ್ಕೆ, ಬೆಳಗಾವಿ ಜಿಲ್ಲೆಗೆ. ಬನ್ನಿ. ಇದು ಸುತ್ತ ಗುಡ್ಡಗಳಿಂದ ಆವೃತವಾದಂಥ ಒಂದು ಜಾಗ ಇದು. ಈ ಗುಡ್ಡದ ಆ ಕಡೆಗೆ ನಿಮಗೆ ರಾಮದುರ್ಗ ತಾಲೂಕೆ ಬಂದುಬಿಡುತ್ತೆ. ಈ ಕಡೆಗೆ ಇದು ಸವದತ್ತಿ ತಾಲೂಕು. ನೋಡಿ, ಇದು ಈ ಕಡೆ ನೀವು ನೋಡ್ತಾ ಇರೋಂಥದ್ದು ಸಿರಸಂಗಿಯ ಬಸ್ ನಿಲ್ದಾಣ, ಸರ್ಕಾರಿ ಬಸ್ ನಿಲ್ದಾಣ, ಸಿರಸಂಗಿ ಬಸ್ ಸ್ಟಾಪ್. ಇದು ನೋಡಿ ಸ್ನೇಹಿತರೆ, ನಮ್ಮ ಬಲಕ್ಕೆ ಕಾಣುವಂಥದ್ದು ಗ್ರಾಮ ಪಂಚಾಯತಿ ಆಫೀಸು, ಗ್ರಾಮ ಪಂಚಾಯತಿ ಕಾರ್ಯಾಲಯ ಸಿರಸಂಗಿ. ಎಡಗಡೆಗಿರುವಂಥದ್ದು PM ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಿರಸಂಗಿ. ಈ ಸಿರಸಂಗಿಯಲ್ಲಿ ಕಾಳಿಕಾದೇವಿ ದೇವಾಲಯ ಕೂಡ ತುಂಬ ಪ್ರಖ್ಯಾತಿ. ಅದು ಶಕ್ತಿಪೀಠಗಳಲ್ಲಿ ಒಂದು ಅಂತ ಕೂಡ ಹೇಳ್ತಾರೆ. ಆ ದೇವಾಲಯ ಕೂಡ ನಾವು ಭೇಟಿ ಕೊಡೋಣ. ಅಲ್ಲಿನ ಆ ದೇವಾಲಯದ ಹಿಂದಿನ ಕಥೆ ಕೂಡ ಕೇಳೋಣಂತೆ ನಾವು. ನೀವು ನೋಡ್ತಾ ಇದ್ದೀರಿ ನೋಡಿ ಸ್ನೇಹಿತರೆ, ಇದೇ ಸಿರಸಂಗಿ ಲಿಂಗರಾಜರು, ತ್ಯಾಗವೀರ ಸಿರಸಂಗಿ ಲಿಂಗರಾಜರು ವಾಸ ಮಾಡ್ತಾ ಇದ್ದಂಥ ಬೃಹತ್ ವಾಡೆ ಸ್ನೇಹಿತರೆ. ಇದು ಎಕರೆಗಟ್ಟಲೆ ವಿಸ್ತಾರವಾಗಿರುವಂಥ ಬೃಹತ್ ವಾಡೆ. ನಾವು ಈ ವಾಡೆ ಒಳಗಡೆ ಹೋಗಿ ಇಡೀ ವಾಡೆಯ ಟೂರ್ ಮಾಡೋಣಂತೆ. ಒಂದಷ್ಟು ರಿಪೇರಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ನಮ್ಮ ಸ್ನೇಹಿತರು ಇದರ ಸಂಪೂರ್ಣ ವಿವರವನ್ನು, ಇತಿಹಾಸವನ್ನು ನಮಗೆ ತಿಳಿಸ್ತಾರೆ. ತುಂಬ ಸುಸಜ್ಜಿತವಾಗಿರುವಂತಹ ವಾಡೆಯ ಕೋಟೆ ಮತ್ತು ಬುರ್ಜನ್ನು ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಇಲ್ಲಿ ಹೊರಗಡೆಯಿಂದ. ಶ್ರೀಯುತ ಶ್ರೀ ಲಿಂಗರಾಜ ಜಾಯಪ್ಪ ಸರ್ದೇಸಾಯಿ ಸಿರಸಂಗಿ ಇವರ ಅರಮನೆ ಮುಂದೆ ನಿಂತಿದ್ದೀವಿ ನಾವು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ದಯವಿಟ್ಟು ಹೇಳಿ, ಎಲ್ಲಿಗೆ ಬಂದ್ವಿ ನಾವು ಅಂತ. ನಾವೀಗ ಮೂಲತಃ ಇರೋದು ಸಿರಸಂಗಿ ಎಂಬ ಪುಟ್ಟ ಗ್ರಾಮದಲ್ಲಿ. ಇದು ಸವದತ್ತಿ ತಾಲೂಕಿನಲ್ಲಿ ಬರುವಂಥ ಒಂದು ಪ್ರಮುಖವಾದ ಗ್ರಾಮ. ಶ್ರೀ ಕಾಳಿಕಾದೇವಿ ಇರುವಂಥ ಸನ್ನಿಧಾನ. ಅಂದರೆ ಇದು ಸಿರಸಂಗಿ ಲಿಂಗರಾಜ ದೇಸಾಯಿ ಬಗ್ಗೆ ಹೇಳ್ಬೇಕಂದ್ರೆ, ಇವರ ಮೂಲ ಹೆಸರು ರಾಮಪ್ಪ. ಇವರು ವನಶಿಗ್ಲಿ ಗ್ರಾಮದವರು. ಇದು ಸದ್ಯಕ್ಕಿರೋ ಗದಗ ಜಿಲ್ಲೆ ಶಿರಹಟ್ಟಿನ ಲಕ್ಷ್ಮೇಶ್ವರ ತಾಲೂಕಲ್ಲಿ ಒಂದು ಹಳ್ಳಿ ಬರುತ್ತೆ. ವನಶಿಗ್ಲಿ ವನಶಿಗ್ಲಿ ಅಂತಿದ್ರೆ ಶಿಗ್ಲಿನು ಅಂತಾರೆ. ಎರಡು ಸಿನಾನಿಮಸ್ ಅವು. ಶಿಗ್ಲಿನೇ ಸ್ನೇಹಿತರೆ. ಯಾಕಂದ್ರೆ ನಾವು ಶಿಗ್ಲಿ ಬಸ್ ಅವ್ರ ಇಂಟರ್ವ್ಯೂ ಮಾಡಕ್ಕೆ ಸಿರಸಂಗಿಗೆ ಹೋದಾಗ ಆ ಗ್ರಾಮದ ಪ್ರಾರಂಭದಲ್ಲೇ ಸಿರಸಂಗಿ ಲಿಂಗರಾಜರ ಸ್ಟ್ಯಾಚು ಇಟ್ಟಿದ್ದಾರೆ ನೋಡಿ. ಇದು ಲಕ್ಷ್ಮೇಶ್ವರ ಬಂದಿದ್ದೀವಿ. ಇದೇ ಲಕ್ಷ್ಮೇಶ್ವರ ಟೌನು. ಇಲ್ಲಿ ಮುಂದೆ ಹೋಗೋಣ ಶಿಗ್ಲಿಗೆ.
ಅವಾಗ ಒಣ ಶಿಗ್ಲಿ ಅಂತಿದ್ರೆ ಇವಾಗ ಶಿಗ್ಲಿ ಅಂತಾರೆ, ಹಿಂಗೇನೋ ಸಿನಾನಿಮಸ್ ಇದೆ. ಆ ಗ್ರಾಮದವ್ರು ಇವರು, ಹೌದಾ. ಅಲ್ಲಿಂದ ಇವರು ದತ್ತಕ್ಕೆ ಬರ್ತಾರೆ ಈ ಸಂಸ್ಥಾನಕ್ಕೆ. ಯಾವ ಸಂಸ್ಥಾನಕ್ಕೆ? ಇದು ಸಿರ್ಸಂಗಿ ಲಿಂಗರಾಜ್, ಇದು ಜಯಪ್ ದೇಸಾಯಿ ಅವ್ರ ಸಂಸ್ಥಾನ, ಸಿರ್ಸಂಗಿ ಸಂಸ್ಥಾನಕ್ಕೆ ಇಲ್ಲಿ ದತ್ತಕ್ಕೆ ಬರ್ತಾರೆ ಅವರು. ಇವರು ದತ್ತಕ್ಕೆ ಬರ್ಬೇಕಾದ್ರೆ ಜಯಪ್ಪ ದೇಸಾಯಿ ಅವರು ತಿರ್ಕೊಂಡಿರ್ತಾರೆ. ಅವರಿಗೆ ಇಬ್ಬರು ಪತ್ನಿಯರು ಇರ್ತಾರೆ. ಯಾರು? ಜಯಪ್ ದೇಸಾಯಿ ಅವರು. ಜಯಪ್ ದೇಸಾಯಿ ಅವರಿಗೆ ಮಕ್ಕಳಿರಲ್ಲ. ಸೊ ಆ ಸಂದರ್ಭದಲ್ಲಿ ಅವರು ಒಂದು ಇದನ್ನು ಏರ್ಪಡಿಸಿರ್ತಾರೆ, ಮಕ್ಕಳುಗಳನ್ನು ದತ್ತಕ್ಕೆ ತಗೋಬೇಕು ಒಂದು ಇದನ್ನು ಯೋಜನೆ ರೂಪಿಸಿರ್ತಾರೆ. ಅದಕ್ಕೆಲ್ಲ ಕಡೆ ಮಕ್ಕಳುಗಳನ್ನ ಇಂಟರ್ವ್ಯೂ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಈ ಸಿರ್ಸಂಗಿ ಲಿಂಗರಾಜ್ ಹೆಸರು ಅಂದ್ರೆ ರಾಮಪ್ಪ ಅಂತ ಇವ್ರ ಹೆಸರು, ಮೂಲ ಹೆಸರು ರಾಮಪ್ಪ. ಇವರು ಅವ್ರಿಗೆ ಭಾಳ ಆಕರ್ಷಿತರಾಗ್ತಾರೆ. ಯಾರು? ಜಯಪ್ ದೇಸಾಯಿ ಅವರಿಗೆ. ಜಯಪ್ ದೇಸಾಯಿ ಅವರಲ್ಲ, ಜಯಪ್ ದೇಸಾಯಿ ಅವ್ರ ಪತ್ನಿಯರು. ಜಯಪ್ ದೇಸಾಯಿ ತೀರ್ಕೊಂಡಿರ್ತಾರೆ ಅವಾಗ. ಅದರಲ್ಲಿ ಒಬ್ಬರು ಗಂಗೂಬಾಯಿ ಅಂತ ಇರ್ತಾರೆ, ಹಿರಿಯ ಪತ್ನಿಯವರು. ಅವ್ರಿಗೆ ಭಾಳ ಆಕರ್ಷಿತರಾಗ್ತಾರೆ. ಸೊ ಅವರ ಆಕ್ಟಿವಿಟೀಸ್ಗಳು, ಅವ್ರ ಚಲನವಲನಗಳನ್ನು, ಅವರು ಎಲ್ಲರ ಜೊತೆ ಮಿಂಗಲ್ ಆಗೋದು, ಹಾಗೆ ಅವರು ನಕ್ಕುವಂಥ ಖುಷಿಯಿಂದ ಇರೋದು, ಹೀಗೆಲ್ಲ ಅವ್ರದ್ದು ಆ್ಯಕ್ಟಿವಿಟೀಸ್ ನೋಡಿ ಅವ್ರು ಭಾಳ ಆಕರ್ಷಿತರಾಗಿ ಅವ್ರನ್ನ ದತ್ತಕ್ಕೆ ಮಾಡ್ಕೊಳ್ತಾರೆ. ಬಟ್ ಅವರು ಕಿರಿಯ ಪತ್ನಿ ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಅದು ಇಷ್ಟ ಇರಲ್ಲ, ದತ್ತು ತಗೊಳ್ಳೋದು ಇಷ್ಟ ಇರಲ್ಲ. ಸೊ ಈ ಕಾನ್ಫ್ಲಿಕ್ಟ್ ಹಂಗೆ ಮುಂದುವರೆದು ಇವರು ಸಂಸ್ಥಾನಕ್ಕೆ ದತ್ತಕ್ಕೆ ಬರ್ತಾರೆ. ಇವರು ಹಿರಿಯ ಪತ್ನಿ ನಡುವೆ ಜಗಳ, ಹಿಂಗೆ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ ಯಾವುದಾದ್ರು. ಆಮೇಲೆ ಅದು ಅವರು ಹಿರಿಯ ಪತ್ನಿ ಏನು ಗಂಗೂಬಾಯಿ ಇರುತ್ತಲ್ಲ, ಅವ್ರು ತೀರ್ಕೊಂಡ ನಂತರ ಇವರು ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಮತ್ತು ಅವ್ರು ಚಿಕ್ಕಮ್ಮನ ನಡುವೆ ಕಾನ್ಫ್ಲಿಕ್ಟ್ ಹಂಗೆ ಕೋರ್ಟು ಕಚೇರಿಗಳು ಎಲ್ಲ ಬೆಳ್ಕೊಂತ ಹೋಗ್ಬಿಡ್ತಾವೆಲ್ಲ. ಹೀಗೆಲ್ಲ ಇವ್ರು ತಮ್ಮ ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ತಮ್ಮ ಜೀವಿತಾವಧಿಯಲ್ಲೇ ಮ್ಯಾಕ್ಸಿಮಮ್ ಇವರು ಕೋರ್ಟ್ ಕಚೇರಿಯನ್ನು ಅಡ್ಡಿದ್ದಾರೆ, ಅಪ್ ಟು ಲಂಡನ್ ಮಠ. ಲಂಡನ್ ಮ್ಯಾಜಿಸ್ಟ್ರೇಟ್ ಬಿಟ್ಟು ಇವರೆಲ್ಲ ಕೋರ್ಟ್ ಕಚೇರಿ ಹೋಗಿ ಅಲ್ಲಿ ತೀರ್ಮಾನ ಆಗಿದೆ. ಅವ್ರ ಕೊನೆಯದಾಗಿ ಅವ್ರ ಕೇಸ್ಗಳು ಅಲ್ಲಿ ತೀರ್ಮಾನ ಆಗಿ ಇವ್ರ ಪರವಾಗಿ ಕೇಸ್ ಆಗಿದಾವೆ. ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ಲೋಕಲ್ ಮ್ಯಾಜಿಸ್ಟ್ರೇಟ್ಗಳು ಇರ್ತಿತ್ತು. ಇಲ್ಲಿ ಬಿಟ್ಟರೆ ನಮ್ಮ ಭಾಗದಲ್ಲಿ ಬಾಂಬೆ ಪ್ರೆಸಿಡೆನ್ಸಿ, ಅಲ್ಲಿ ಬಿಟ್ಟು ನಾವು ಹೆಂಗೆ ಲೋಕಲ್ ಮ್ಯಾಜಿಸ್ಟ್ರೇಟ್ರು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹೆಂಗೆ ಇರ್ತೈತಲ್ಲ, ಅವಾಗ ಸುಪ್ರೀಂ ಕೋರ್ಟು ಲಂಡನ್ನಲ್ಲಿ ಇರ್ತಿತ್ತು. ಆ ಕಾಲ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನಾದರೂ ಫೈನಲ್ ತೀರ್ಪು ಅಲ್ಲಿ ಏನು ಕೊಡ್ತದೆ, ಅದೇ ಫೈನಲ್ ತೀರ್ಪು ಲಂಡನ್ ಮ್ಯಾಜಿಸ್ಟ್ರೇಟಲ್ಲಿ. ಅಲ್ಲಿವರೆಗೂ ಹೋಗಿ ಹೊರಡಿದ್ದಾರೆ ಅವರು. ಇವ್ರು ಎಷ್ಟೇ ವಯಸ್ಸಿಗೆ ದತ್ತಕ್ಕೆ ಬಂದದ್ದು ಗೊತ್ತಾ? ಇವ್ರು ಸುಮಾರು ನನಗೊಂದು 8ರಿಂದ 10 ವರ್ಷ ಇರ್ಬೋದು, ನನಗೆ ಅಷ್ಟೊಂದು ಮಾಹಿತಿ ಇರ್ಬೋದು. 8ರಿಂದ 10 ವಯಸ್ಸದಲ್ಲಿ ಇದ್ದಾಗ ದತ್ತಕ್ಕೆ ಬಂದಿದ್ದರು. ಆಮೇಲೆ ಇವ್ರ ಜೊತೆ ಶಿಕ್ಷಣ ಪಡೆದಿದ್ದು ಇವರು ಕೊಲ್ಲಾಪುರದಲ್ಲಿ ಒಂದು ಸರ್ದಾರ್ ಮಕ್ಕಳಿಗೆ ಅಂತ ಒಂದು ಶಿಕ್ಷಣ ಸಂಸ್ಥೆ ಇತ್ತು. ಆ ಸಂದರ್ಭದಲ್ಲಿ ಹಿಂಗೆ ಮಹಾರಾಜರ ಮಕ್ಕಳು ಕಲಿಯುವಂಥ ಸ್ಕೂಲ್ ಅದು. ಅಲ್ಲಿ ಇವ್ರಿಗೆ ಫ್ರೆಂಡ್ಸ್ ಇರ್ತಾ ಇದ್ರು. ಈಗ ಒಂಟಮೂರು ದೇಸಾಯಿರು, ಇಲ್ಲ ದೇಸಾಯಿ ಅವ್ರ ಮಕ್ಕಳು ಒಂಟಮೂರು ಅವರು, ಆಮೇಲೆ ಇವರು ಕೊಲ್ಲಾಪುರ ಸಂಸ್ಥಾನಿಕರು, ಶಾಹು ಮಹಾರಾಜರು, ಅವರೆಲ್ಲ ಕಲಿಯುವಂಥ ಸ್ಕೂಲ್ ಅದು, ರಾಯಲ್ ಸ್ಕೂಲ್ ಅದು. ಆ ಸ್ಕೂಲಲ್ಲಿ ಇವರು ಶಿಕ್ಷಣ ಇವರು 7ನೇ ತರಗತಿಗೆ ಮೊಟಕುಗೊಳಿಸ್ತಾರೆ. ಉಳಿದ ಮಕ್ಕಳೆಲ್ಲ ಹೈಯರ್ ಎಜುಕೇಷನ್ ಪಡ್ಕೊಂಡು ಒಳ್ಳೆ ಸುಶಿಕ್ತ ಮಕ್ಕಳು ಆಗ್ತಾರೆ. ಇವರು ಕಾರಣ ಏನಂದರೆ ಇವ್ರ ತಾಯಿಯವ್ರ ನಡುವೆ ಇಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ, ಕೋರ್ಟ್ ಕಚೇರಿಗಳು ಇರ್ತಾರೆ, ಇವರು ತಾಯಿಯವ್ರು ತಿರ್ಕೊಳ್ತಾರೆ ಇಲ್ಲಿ. ಈ ದೃಷ್ಟಿಯಿಂದ ಇವರು 7ನೇ ತರಗತಿಗೆ ಇವರು ಶಿಕ್ಷಣ ಮೊಟಕುಗೊಳಿಸಿ ಗ್ರಾಮಕ್ಕೆ ಬರ್ತಾರೆ. ಇದ್ರ ಉಸ್ತುವಾರಿ ವಹಿಸ್ಕೊಳ್ತಾರೆ ಈ ಸಂಸ್ಥಾನ. ಯಾವ ಸಂಸ್ಥಾನ ಇದು ನವಲಗುಂದ ಸಿರ್ಸಂಗಿ ಸಂಸ್ಥಾನ ಅಂತ. ಅಂದ್ರೆ ನವಲಗುಂದ ಅಂತ ಇಲ್ಲೊಂದು 25-30 ಕಿಲೋಮೀಟರ್ ಬರುತ್ತೆ. ಧಾರವಾಡ ಜಿಲ್ಲೆ ನವಲಗುಂದ ಅಲ್ಲಿ ಇದು, ಮತ್ತು ಸಿರ್ಸಂಗಿ ಸಂಸ್ಥಾನ. ಇವೆರಡು ಬಳವಳಿಯಾಗಿ ಬಂದಿದ್ದು ಇವ್ರಿಗೆ. ಇವರು ಮೂಲ ರಟ್ಟ ಸಂಸ್ಥಾನದವರು ಅಂತ ಉಲ್ಲೇಖ ಇದೆ ಕೆಲವೊಂದಿಷ್ಟು ಆರ್ಟಿಕಲ್ಲಿ. ರಟ್ಟ ಅರಸರು ಇರ್ತದಲ್ಲ, ಅವರು ಸಂಸ್ಥಾನಿಕರು ಅಂದ್ರೆ ಅವರು ಸಾಮಂತರ ಅಂತ ಉಲ್ಲೇಖನೂ ಇದೆ. ರಾಷ್ಟ್ರಕೂಟರು ಅಂತ ಬರ್ತದೆ. ಅದ್ರೊಳಗೆ ಮತ್ತೆ ರಟ್ಟ ಸಂಸ್ಥಾನ ಬೇರೆ, ಮಾಂಡಲಿಕ ಸಂಸ್ಥಾನ ಅಂತ ಬರ್ತಾವಲ್ಲ ಆ ಥರ. ಸೊ ಆ ರಟ್ಟರ ಅಂಡರ್ ಇದ್ರೆ ಅವ್ರ ಸಂಸ್ಥಾನ ಇವರು ನೆಕ್ಸ್ಟ್ ಜನರೇಷನ್ ಸಂಸ್ಥಾನ ಸರ್. ಬಟ್ ಬೇರೆ 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 ಅಲ್ಲಲ್ಲಿ ಬಳ್ಳಿ ಹರಡೋಗ್ಬಿಟ್ಟಿದ್ದಾವೆ. ಮೂಲ ರಟ್ಟರ ಜೊತೆಗಿದ್ದವರು ಆನಂತರ ಇಲ್ಲಿ ಸಂಸ್ಥಾನಿಗೆ ಇವರು ಆ್ಯಕ್ಚುಲಿ ಇವ್ರಿಗೆ ಶಿರ್ಸಂಗಿ ಮತ್ತು ಇದು ನವಲಗುಂದು ಇವರು ನಮ್ಮ ಬಿಜಾಪುರ ಆದಿಲ್ ಶಾಹಿರ್ ಅವ್ರ ಬಳವಳಿಗೆ ಕೊಟ್ಟಿದ್ರಂತೆ ಇವ್ರಿಗೆ. ನೀವು ನೋಡ್ಕೋರಿ ಸಂಸ್ಥಾನಗಳು ಅಂತೇಳಿ ಇವ್ರಿಗೆಲ್ಲ ಕೊಟ್ಟಿದ್ರಂತ ಇತಿಹಾಸದಲ್ಲಿ ಓದಿದ್ದೆ ನಾವು. ಸೊ ಆ ಥರ ಮೂಲ ಇವ್ರದ್ದು. ಆ ಥರ ಮೂಲ. ಈಗ ಈ ಸವದತ್ತಿಯ ಕೋಟೆ ಕಟ್ಟಿದ್ದು ಲಿಂಗರಾಜ್ ದೇಸಾಯಿರ ಇಲ್ಲ ಅವ್ರ ತಂದೆ ಜಯಪ್ ದೇಸಾಯಿ? ಅವ್ರು ಜಯಪ್ ದೇಸಾಯಿ, ಇಮ್ಮಡಿ ಜಯಪ್ಪಗೊಂಡ ದೇಸಾಯಿ. ಇವು ಜಯಪ್ಪ ದೇಸಾಯಿಗಿಂತ ಮೊದಲು ಇಮ್ಮಡಿ ಜಯಪ್ಪಗೊಂಡ ದೇಸಾಯಿ ಅವರು. ಅಂದ್ರೆ ಸಿರ್ಸಂಗಿ ಲಿಂಗರಾಜ್ ಮುಂಚೆ ಕಟ್ಟಿರೋ ಸವದತ್ತಿ. ಆ ಸವದತ್ತಿ ಕೋಟೆ, ಆಮೇಲೆ ಈ ಕೋಟೆ, ಕುಸುಗಲಲ್ಲಿ ಇನ್ನೊಂದು ಕೋಟೆ ಇದೆ. ಇವೆಲ್ಲ ಇವ್ರ ಆಳ್ವಿಕೆಯಲ್ಲಿ ಕಟ್ಟಿರೋದು, ಸಿರ್ಸಂಗಿ ಸಂಸ್ಥಾನ ಆಳ್ವಿಕೆಯಲ್ಲಿ ಕಟ್ಟಿರೋದು ಕೋಟೆ. ಈಗ ಸಿರ್ಸಂಗಿ ಲಿಂಗರಾಜರ ಕಾಲಮಾನ ಯಾವುದು? ಇವ್ರದ್ದು ಕಾಲಮಾನ ಸುಮಾರು 1870ರಿಂದ 75 ನಂತರ 1906ರಲ್ಲೇ ತೀರ್ಕೊಳ್ತಾರೆ ಇವರು. ಗಣೇಶ ಚತುರ್ಥಿ ದಿವಸ ಇರ್ಬೋದು. ಅವರು ಸುಮಾರು 40 ವಯಸ್ಸದು 45 ಸಮಥಿಂಗ್ ಇದು ಇರ್ಬೋದು. ಅಷ್ಟು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ದಾರೆ ಅವರು. 45-50 ಮ್ಯಾಕ್ಸಿಮಮ್. 50ರೊಳಗೆ.
ಆದರೆ ನೋಡಿ ಈಗ ಹತ್ತತ್ರ 150 ವರ್ಷ ಆಯ್ತು ಅವ್ರು ಇದ್ದು ಹೋಗಿ. ಆದರೆ 150 ವರ್ಷದ ನಂತರ ನಾವು ಇಲ್ಲಿ ಬಂದಿದ್ದೀವಿ, ಅವ್ರನ್ನ ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಅವ್ರ ಅರಮನೆ ಎಲ್ಲ ನೋಡ್ತಾ ಇದೀವಿ. ಯಾಕೆ ಕಾರಣ ಅಂಥದ್ದು? ಯಾಕೆ ಕಾರಣ ಅವರ ಕೊಡುಗೆ ಸಮಾಜಕ್ಕೆ, ಏನು ವಿಶೇಷವಾಗಿ ಶಿಕ್ಷಣಕ್ಕೆ. ಅಂದರೆ ಈಗ ಅವರಿಗೆ ಸಂಸ್ಥಾನದ ಆಸ್ತಿ ಸಮಸ್ತ ಆಸ್ತಿಗಳನ್ನೆಲ್ಲ ಶಿಕ್ಷಣಕ್ಕೆ ಬಳಸ್ರಿ ಅಂತೇಳಿ ಅವ್ರು ವಿಲ್ ಬರೆದಿಟ್ಟಿದ್ದಾರೆ. ವಿಶೇಷವಾಗಿ ಅದರಲ್ಲಿ ಲಿಂಗಾಯತ ವಿದ್ಯಾರ್ಥಿಗಳು, ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕಂತೇಳಿ ಒಂದು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರು. ಅಂದರೆ ಅವ್ರು ವಿಲ್ ಬರ್ತಿರೋದು. ನಾವು ಮರಣಾನಂತರ ಈ ವಿಲ್ಲನ್ನು ಬೆಳಗಾವಿ ಜಿಲ್ಲಾಧಿಕಾರಿ ಅವರು ತೆಗೆದು ನೋಡಬೇಕು. ವಿಲ್ ಅಂತ ಒಂದು ವಿಲ್ ಬರ್ತಿರೋದ್ರೆ ಆ ವಿಲ್ಲಲ್ಲಿ ಅವ್ರ ಸಮಸ್ತ ಆಸ್ತಿಯಿಂದ ಏನು ಇನ್ಕಮ್ ಬರ್ತೈತಲ್ಲ, ಆ ಇನ್ಕಮ್ನ ಒಂದು ಟ್ರಸ್ಟ್ ಅಂತ ಮಾಡಬೇಕು. ಆ ಟ್ರಸ್ಟಲ್ಲಿ ಫಂಡಲ್ಲಿ ಅದನ್ನು ಕೂಡಿಸ್ಬೇಕು. ಆ ಅಮೌಂಟನ್ನ ಯಾರ್ಯಾರು ಬಡ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಂತೇಳಿ ಬಿಲ್ ಬರ್ತಿದ್ದಾರೆ. ಹಾಗೆ ಅವಾಗ ಸ್ಕಾಲರ್ಶಿಪ್ ಕೊಡ್ಕೊಂಡು ಬರ್ತಾ ಇದ್ದಾರೆ ಕೆಲವೊಂದು ಜನರಿಗೆ. ಆಮೇಲೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ದಾನ ಮಾಡ್ತಾ ಇದ್ದಾರೆ. ಈ ರೀತಿ ಈಗೂ ಇದೆ ಚಾಲ್ತಿ. ಅಂದರೆ ಇವರು ತಮ್ಮ ಸಮಸ್ತ ಆಸ್ತಿಯನ್ನು ಶಿಕ್ಷಣ ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ರೈತರಿಗೂ ಭೂಮಿ ದಾನ ಮಾಡಿದ್ದಾರೆ. ದೇವಸ್ಥಾನಗಳು ದತ್ತಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಅಲ್ಲಿ ಕಾಶಿ ಜಂಗಮವಾಡಿ ಮಠ ಕೊಟ್ಟಿದ್ದಾರೆ. ರಾಮೇಶ್ವರಂ ತಮಿಳುನಾಡು ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಅವ್ರಿಗೆ ಯಾರು ನಮ್ಮ ಲಿಂಗಾಯತ ಸಮಾಜದವರು ಇದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಏನಾರು ಬೇಕಂದ್ರೆ ಅವ್ರಿಗೆ ಇಲ್ಲಿಂದ ಖರೀದಿ ಮಾಡಿಸಿ ಅಲ್ಲಿ ಕೊಡೋ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು. ಕಾಶಿ ಜಂಗಮವಾಡಿ ಮಠ ಕೊಟ್ಟಿದ್ದಾರೆ. ಓಕೆ, ಅಂದರೆ ದೊಡ್ಡ ತ್ಯಾಗಜೀವಿ. ಯಾವ್ಯಾವ ಸಂಸ್ಥೆಗಳು ಇವ್ರ ಮೂಲಕ ಹುಟ್ಟಿದಂಥವು? ಇಲ್ಲಿ ಕರ್ನಾಟಕದಲ್ಲಿ KLE ಸಂಸ್ಥೆ, BLD ಸಂಸ್ಥೆ, ಆಮೇಲೆ ಇಲ್ಲಿ ಧಾರವಾಡದಲ್ಲಿ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ಹಾಗೂ ಇತರ ಸಂಸ್ಥೆಗಳು ಅವೆಲ್ಲ. ಸೊ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಿದ್ದಾರೆ ಬಹುತೇಕ ನೀವು ಹೇಳ್ತಿರೋ ಸಂಸ್ಥೆಗಳಲ್ಲಿ. ಅದರ ಮೂಲ ಪುರುಷ ಆಯ್ತಾ? ಹೌದು. ಸೊ ಅವ್ರು ನೆನೆಸ್ಲೇಬೇಕು. ಗ್ರೇಟ್. ಇದು ಯಾವ ಜಾಗ ಸರ್? ಇದು ಶಿರ್ಸಂಗಿ ದೇಸಾಯಿ ಅವರು ವಾಡೆಯಿಂದ ಅವ್ರ ಅರಮನೆ. ಅಂದರೆ ಅವ್ರ ವಾಸಸ್ಥಳ. ಅಂದರೆ ಕೆಲವೊಂದಿಷ್ಟು ಜನ ಇಲ್ಲಿ ಇರ್ತಿದ್ರು. ಮತ್ತು ಸೌದತ್ತಿಯಲ್ಲಿ ಏನೋ ಕೆಲಸ ಇದ್ದರು, ಅಲ್ಲಿ ವಾಸಿಸ್ಬಿಡೋಕೆ ಅಲ್ಲಿ ಒಂದು ವಾಡೆ ಇತ್ತು. ಅದು ಡೆಮಾಲಿಷ್ ಆಗೋಗಿದೆ. ಬ್ರಿಟಿಷ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳವಳಿಯಲ್ಲಿ ಅದೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಆಮೇಲೆ ಕುಸುಗಲಲ್ಲಿ ಒಂದಿದೆ. ನವಲಗುಂದಲ್ಲಿ ಅವ್ರದ್ದು ವಾಡೆ ಇದೆ. ನವಲಗುಂದಲ್ಲೂ ಕೆಲವೊಂದು ಅಲ್ಲಿ ಏನಾರ ರೈತರದ್ದು ಏನೋ ಸಮಸ್ಯೆ ಇದ್ರೆ ಅಲ್ಲಿ ಹೋಗಿ ಬಗೆಹರಿಸಿದ್ರು. ಮ್ಯಾಕ್ಸಿಮಮ್ ಅವರು ಜೀವಿತಾವಧಿ ಕಳೆದಿರೋದು ಇಲ್ಲೇ. ಇದು ಕೇಂದ್ರ ಸೆಂಟ್ರ್. ಈ ಕಡೆ ಸೌದತ್ತಿ, ನವಲಗುಂದ, ನವಲಗುಂದ ಇದ್ರ ಮಧ್ಯದಲ್ಲಿ ಕೇಂದ್ರ ಅದು. ಓಕೆ, ನೋಡ್ಬೋದು ಒಳಗಡೆ ಹೋಗಿ? ನೋಡೋಣ ಬನ್ನಿ ಸರ್, ನೋಡೋಣ. ಇಲ್ಲ ಸರ್, ಇದು ಸದ್ಯಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ನವಲಗುಂದ ಶಿರ್ಸಂಗಿ ಟ್ರಸ್ಟ್ಗೆ ಧನ್ಯವಾದಗಳು ಅರ್ಪಿಸಬೇಕು. ವಿಶೇಷವಾಗಿ DC ಅವರಿಗೆ. ಇದೆಲ್ಲ ಮಳೆ ಬಿದ್ದೋಗಿದೆ. ಇವಾಗ ಅವರೆಲ್ಲ ರೀಕನ್ಸ್ಟ್ರಕ್ಷನ್ ಬಿಲ್ಡ್ ಮಾಡ್ಕೊಂತ ಎಲ್ಲ ಮರಗಳ ದಿಂಬಿಗಳು ಹೊರಗಡೆ ತೆಗೆದಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮರು ನಿರ್ಮಾಣ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಆಸ್ ಇಟ್ ಇಸ್ ಹೆಂಗಿತ್ತ ಬಿಫೋರ್ ಇತ್ತು ಅದೇ ತರ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮೂಲ ರೂಪದಲ್ಲಿ. ಇದು ಎಂಟ್ರನ್ಸ್ ಚಾವಣಿ. ಇಲ್ಲಿ ಯಾರು ಬಂದ್ರೆ ವೇಟಿಂಗ್ ಅವರು ಕುಂಡ್ರುವಂತ ಜಾಗಗಳು ಇವೆಲ್ಲ. ಇವೆರಡು ಆ ಕಡೆ ಮುಖ್ಯ ದ್ವಾರ. ಆಮೇಲೆ ಕುತ್ಕೊಂಡು ಮಾತಾಡೋ ಜಾಗ. ಅವರು ತಮ್ಮದೆಲ್ಲ ಇಲ್ಲಿ ಮುಗಿಸೋದ ನಂತರ ಮುಂದೆ ಅಲ್ಲಿ ಹೋಗ್ತಾರೆ. ಅವರು ಅಲ್ಲಿ ಏನಾರ ವ್ಯಾಜ್ಯಗಳಿದ್ರೆ ಅಲ್ಲಿ ಬಂದು ಒಳಗಡೆ ಬರ್ಬೇಕು. ಅವರು ಮೊದಲೇ ಅಲ್ಲಿ ಹೋಗಿದ್ರೆ ಮೊದಲು ಇಲ್ಲೇ ಡಿಸೈಡ್ ಮಾಡ್ಕೋಬೇಕು. ಅವರು ಇಲ್ಲಿ ಡಿಸೈಡ್ ಮಾಡ್ಕೋದು ವೇಟಿಂಗ್ ಯಾರು ಇಲ್ಲಿ 10 ಮಂದಿ ಬರ್ತಾರೋ, ಕೆಲವೊಂದು 4 ಜನರು ಏನಾರ ವ್ಯಾಜ್ಯಗಳು ಇರ್ತಾವೆ ಅವರು ಇಲ್ಲಿ ವೇಟ್ ಮಾಡ್ತಾರೆ. ಕ್ರಮೇಣವಾಗಿ ಒಬ್ಬೊಬ್ಬರು ಹೋಗ್ತಾರೆ. ಆ ರೀತಿ ವೇಟಿಂಗ್ ರೂಮ್ ಇದು. ಒಳಗಡೆ ಹೋಗೋದು. ಮೊದಲು ಫಸ್ಟ್ ಇಲ್ಲಿ ಬಗೆಹರಿಸಿ ಇಲ್ಲಿ ದಾಟ್ಬಿಡೋದು. ಬಗೆಹರಿಲ್ಲ ಮತ್ತೆ ಮುಂದೆ ಹೋಗೋದು. ನೆಕ್ಸ್ಟ್ ಸ್ಟೆಪ್ ಬನ್ನಿ. ಇದು ಅವ್ರದ್ದು ದರ್ಬಾರ್ ಹಾಲ್ ಸರ್. ಇಲ್ಲಿ ಕುಂತ ಅವರು ದರ್ಬಾರ್ ಎಲ್ಲ ಮಾಡ್ತಾ ಇದ್ರು. ಸೆಂಟ್ರ್ ಶಿರ್ಸಂಗಿ ಲಿಂಗರಾಜ ದೇಸಾಯಿ ಅವ್ರ ವಂಶಕ ರಾಜರು ಮಹಾರಾಜರು ಎಲ್ಲ ಇಲ್ಲಿ ಕುಂತ ದರ್ಬಾರ್ ಮಾಡ್ತಾ ಇದ್ರು. ಆಮೇಲೆ ಎಡಗಡೆ ಬಲಗಡೆ ಕೋಲೆಗಳಿದಾವೆ. ಹಿಂದ್ಗಡೆ ಅವ್ರದ್ದು ಒಂದು ಗರ್ಭಗುಡಿ ಇದೆ, ದೇವಸ್ಥಾನ ಇದೆ. ಮೇಲ್ಗಡೆ ಕೋಲೆಗಳಿದಾವೆ. ನಾವೇನು ಅಲ್ಲಿ ಕೋಟೆಯಲ್ಲಿ ನೋಡಿದ್ವಲ್ಲ ಸರ್, ಕಾಡಸಿದ್ದೇಶ್ವರ ಅವ್ರ ಮನೆ ದೇವರ ದೇವಸ್ಥಾನನೇ ಇಲ್ಲಿ ಕಟ್ಕೊಂಡಿದ್ದೀವಿ. ಮತ್ತೆ ಮೋಸ್ಟ್ಲಿ ಸೌದತ್ತಿಯಲ್ಲೂ ಇದೇ ತರ ಇತ್ತು ಅನ್ಸುತ್ತೆ. ಸುಟ್ಟೋಗಿರೋ ಅರಮನೆ ಅದು ಮೋಸ್ಟ್ಲಿ ಈ ತರನೇ ಇತ್ತು ಅನ್ಸುತ್ತೆ. ನೋಡಿದ್ರೆ ಇವಾಗ ಸರ್ ಇದು ನಾರ್ಮಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಬಿಫೋರ್ ಏನಿತ್ತು ಅದು ಕನ್ಸ್ಟ್ರಕ್ಷನ್ ಇತ್ತು. ಅಂದ್ರೆ ಇದು ಇವಾಗ ರೀಸೆಂಟ್ ಆಗಿ ಮಾಡಿರೋ ಸರ್ ಕೆಲವೊಂದು ಕಂಬಗಳು. ಇದು ಹಳೆ ಕೆತ್ತನೆ. ಓ ಗಾಡ್, ಮರದಲ್ಲಿ ಸರ್ ಏನು ಡೀಟೇಲ್ ಸರ್. ಎಸ್ ಸರ್. ಇಲ್ಲಿ ಕುಂಟಿರ್ತಿದ್ರು ಸೆಂಟ್ರ್. ಅವರು ಸೆಂಟ್ರ್ ಕುಟುಂಬಗಳು ಇದ್ರು ಏನಂತಲೇ ಇದ್ರು. ಅವರು ಮಿಸ್ಸಸ್ ಓದಿದ್ರು, ಬಟ್ ಅವ್ರಿಗೆ ಮಕ್ಕಳು ಆಗಲಿಲ್ಲ. ಕೆಲವೊಂದಿಷ್ಟು ಮಕ್ಕಳು ಆಗಿದ್ದು ಅವು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡು ಹೋದ್ವು. ಸೊ ಆಮೇಲೆ ವಂಶ ಮುಂದುವರೆಲ್ಲ. ಅವಾಗ ಇವರೆಲ್ಲ ಹಾನಗಲ್ ಶಿವಕುಮಾರ ಸ್ವಾಮಿಗಳನ್ನ ಭಾಳ ನಡ್ಕೊಳ್ತಾ ಇದ್ರು. ಅವ್ರು ಹೇಳಿದಂಗೆ ಅವ್ರ ಗೈಡ್ಲೈನ್ಸ್ ಪ್ರಕಾರ ಇವ್ರು ನಡ್ಕೊಳ್ತಾ ಇದ್ರು. ಅವರು ಅನುಯಾಯಿ. ಅಂದರೆ ಅವರು
ಒಂದು ಧರ್ಮ ಗುರುಗಳು, ನಮ್ಮ ಸಂಸ್ಥಾನದ ಗುರುಗಳು ಅಂತ ಇರ್ತಾರಲ್ಲ, ಆ ರೀತಿ ಅವ್ರ ಗುರುಗಳು ಅವ್ರು ಹೇಳಿದಂಗೆ ಇವ್ರು ನಡ್ಕೊಳ್ತಿದ್ರು. ಅವರು ಏನು ಹೇಳಿದರು, ನಿನ್ನ ಮಕ್ಕಳಿಲ್ಲ ಅಂತ ತಿಳ್ಕೊಳ್ಕೊಬೇಡ, ಇಡೀ ಸಂಸ್ಥಾನದಲ್ಲಿರುವಂಥ ಎಲ್ಲ ಪ್ರಜೆಗಳು ನಿನ್ನ ಮಕ್ಕಳೇ ಅಂತ ತಿಳ್ಕೊಳಪ್ಪ ಅಂತ ಹೇಳಿದರು. ಆ ತದನಂತರ ಅವರೆಲ್ಲ ದಾನ ಮಾಡ್ಕೊತ ಬಂದರು. ಮುಖ್ಯವಾದ ಒಂದು ವಿಷಯ ಹೇಳ್ಬೇಕಂದ್ರೆ, ಉಲ್ಲೇಖಿಸ್ಬೇಕಂದ್ರೆ, ಒಂದು ತೋಟ ಇತ್ತು. ಇವರು ಶಿರ್ಸಂಗಿ ಲಿಂಗರಾಜ ದೇಸಾಯಿ ಅವ್ರದ್ದು ಒಂದು ಮಾವಿನ ತೋಟ ಇತ್ತು. ಇವರು ಎಲ್ಲೇ ಬೆಳಗಾವಿನೋ ಕೊಲ್ಲಾಪುರ ತಮ್ಮ ಕೋರ್ಟ್ ವ್ಯಾಜ್ಯಗಳು ಮುಗಿಸ್ಕೊಂಡು ವಾಪಸ್ ಬರ್ಬೇಕಾರೆ ಆ ತೋಟದಲ್ಲಿ ಗಿಡದ ಬುಡದಲ್ಲಿ ರೆಸ್ಟ್ ತೊಗೊಳ್ತಾಯಿದ್ರು ಅವರು. ಆ ರೆಸ್ಟ್ ತೊಗೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ದನಗಾಯಿ ಅಥವಾ ಒಬ್ಬ ವಿದ್ಯಾರ್ಥಿ ಯಾರೋ ಹುಡುಗ ಬಂದು ಹಣ್ಣಿನ ಆಸೆಗೋರ ಕಲ್ಲು ಹೋಗಿದೆ ಗಿಡಕ್ಕೆ. ಸೊ ಆ ಕಲ್ಲು ಬಂದು ಶಿರ್ಸಂಗಿ ಲಿಂಗರಾಜ ದೇಸಾಯಿ ಅವರು ತಲೆಗೆ ಪೆಟ್ಟಾಗಿದೆ, ಹುಣ್ಣಾಗಿದೆ. ಅವರಷ್ಟು ಪೆಟ್ಟು ತಿಂದ್ರೂ ಕೊನೆಗೆ ಆ ಮಗುವನ್ನು ಸಂಸ್ಥಾನಕ್ಕೆ ಕರೆಸಿದ್ರು. ಎಲ್ಲ ಜನರು ಅವರು ಬೈತಾಯಿದ್ರು, ನೀ ಯಾಕೆ ರಾಜರಿಗೆ ಕಲ್ಲು ಹೋಗಿದೆ, ಹಂಗೆ ಹಿಂಗೆ ಅವ್ರನ್ನ ಬಹಿಷ್ಕಾರ ಹಾಕ್ರಿ, ನೀವು ಹೊರಗೆ ಹಾಕ್ರಿ ಅಂತಂದ್ರು. ಶಿರ್ಸಂಗಿ ದೇಸಾಯಿ ಅವ್ರಿಗೂ ತೀರ್ಪು ಕೊಟ್ಟರು. ಆ ತೋಟನ ಮಗು ಬಿಟ್ಕೊಟ್ಬಿಟ್ರು ಅವರು. ಎಲ್ಲ ಜನ ಏನು ಹೇಳ್ತಾಯಿದ್ರು, ಅವ್ರು ಬಹಿಷ್ಕಾರ ಆಗ್ತಾಯಿದ್ರು, ಬಹಿಷ್ಕಾರ ಹಾಕ್ರಿ, ಅವ್ರನ್ನ ಇಟ್ಕೋಬೇಡ, ಆ ರೀತಿ ಶಿಕ್ಷೆ ಕೊಡ್ರಿ ಅಂತ ಇವ್ರು ಗೈಡ್ಲೈನ್ಸ್ ಕೊಟ್ರೆ, ಇವ್ರು ಆ ರೀತಿ ಶಿಕ್ಷೆ ಕೊಡಲಿಲ್ಲ. ಆ ತೋಟನೇ ನೀನೇ ಹಣ್ಣಿನ ಆಸೆ ಬಂದಿಲ್ಲಪ್ಪ, ಆ ತೋಟನೇ ನಿನಗೆ ಅಂತೇಳಿ ಅವ್ರಿಗೆ ದಾನ ಕೊಟ್ಬಿಟ್ಟಿದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕ ನಂಬರ್ 1 ಫಾರ್ ಎಜುಕೇಷನ್ ಇವತ್ತಿದೆ ಅಂದರೆ ಅದರಲ್ಲಿ ಇವ್ರದ್ದೊಂದು ಕೊಡುಗೆ ಇದೆ. ಅವಾಗ ಇವರೆಲ್ಲ ದಾನ ಧರ್ಮ ಮಾಡಕ್ಕೆ ಇಷ್ಟೊತ್ತಿಗೆ ಕರ್ನಾಟಕ ಏನೋ UP ಬಿಹಾರ ಆಗಿರ್ತಿತ್ತು. ಇಂಥವ್ರು ಪ್ರಾರಂಭದಲ್ಲೇ ಅದು ಬ್ರಿಟಿಷ್ ಪೀರಿಯಡಲ್ಲೇ ಶಾಲೆಗಳು ತೆರೆಕ ಒತ್ತು ಕೊಟ್ಟರು, ಫೌಂಡೇಶನ್ ಹಾಕಿದ್ದಾರೆ ಇವರೆಲ್ಲ. ಆದರೆ ಅದನ್ನು ನಾವೀಗ ಮುಂದುವರಿಸ್ಕೊಂಡು ಹೋಗ್ಬೇಕು ಸರ್, ಅದೇ ಇರೋದು ಜವಾಬ್ದಾರಿ. ಅವರನ್ನು ಮತ್ತೆ ಮರುಕಳಿಸ್ತಾ, ಅವರನ್ನು ನೆನೆಸ್ತಾ, ಅವರ ನೆರಳಲ್ಲೇ ಇದ್ದೀವಿ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ನಾವು ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಸರ್, ಕಾಪಾಡ್ಕೊಂಡು. ಅವ್ರಿಗೆ ಕೊಡೋ ನಿಜವಾದ ಗೌರವ ಏನು ಅಂತಂದರೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡೋದು. ಹೌದು. ಮತ್ತು ಮೇಲೆ ಕೂಡ ನೀವು ನೋಡ್ಬೋದು ಸರ್, ರಿಲ್ಲಿಂಗ್ ಏನಿದೆ, ಔಟ್ ರಿಲ್ಲಿಂಗ್ ಎಲ್ಲ ಅದು ಹಳೇದೆ ಸರ್. ಆ ಕಬ್ಬಣನ? ಎಸ್ ಸರ್. ವಾವ್, ಎಷ್ಟು ವರ್ಷದ ಇರ್ಬೋದು ಸರ್ ಇದು ವಾಡೇದು? ಸುಮಾರು ಒಂದು 300 years ಇರ್ಬೋದು. ಆಲ್ಮೋಸ್ಟ್ 250. ಎಲ್ಲ ಹೋದ್ರು ಯಾವುದೇ ಒಡೆಯಲ್ಲಾದ್ರೆ ಅವ್ರು ತಮ್ಮ ಮನೆದೇವರನ್ನ ತಮ್ಮ ಪಕ್ಕದಲ್ಲೇ ಇಟ್ಕೊಂಡು ಪೂಜಿಸ್ತಾ ಇದ್ರು ಅವರು. ಕಾಡಸಿದ್ದೇಶ್ವರ ಅಲ್ಲಿ ಸೌದತ್ತಿಯಲ್ಲಾದರೂ ದೇವಸ್ಥಾನನೇ ಇದೆ, ಇಲ್ಲಾದರೂ ಒಂದು ಚಿಕ್ಕ ದೇವಸ್ಥಾನ ಕಟ್ಕೊಂಡಿದ್ದಾರೆ ಅವರು. ಅವಾಗ ಬೃಹತ್ತಾಗಿ ಕಟ್ಟಿ ಅಲ್ಲಿ ಬೃಹತ್ ಕಟ್ಟಿದ್ದಾರೆ. ಅಲ್ಲಿ ಗಂಟೆ ಮಹತ್ವ ಏನು ಸರ್ ಈ ನಮ್ಮ ದೇವಾಲಯಗಳಲ್ಲಿ? ವೈ ಗಂಟೆ ಸರ್ ಇದೇನು ವೈಬ್ರೇಟ್ ಆಗ್ತಾ ಇದೆ ಸರ್. ಹೌದು. ಸೊ ವೈಬ್ರೇಷನ್ ಅಂತಂದ್ರೆ ಇದು ಸಪ್ತ ಚಕ್ರಗಳನ್ನು ಆಕ್ಟಿವೇಟ್ ಮಾಡಿ ಸರ್, 7 ನಾದವನ್ನು ಮಾಡೋದು ಸರ್. ಇದು ಧಾತುಗಳಿಂದ, ಪಂಚಲೋಹದ ಧಾತುಗಳಿಂದ ಆಗಿದೆ ಸರ್. ಇದರ ನಾದ ಸೊ 7 ವೈಬ್ರೇಷನ್ನಿಂದ ಕೂಡಿರುತ್ತೆ ಸರ್. ಇದು ಅಂದ್ರೆ ನಮ್ಮ ಬರೀ ಗಂಟೆ ನಾದದಿಂದ ನಮ್ಮ ಏಕಾಗ್ರತೆ, ಚಿತ್ತ ಪೂರ್ತಿ ಏಕಾಗ್ರತೆ ಆಗುತ್ತೆ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಗಂಟೆ ಹೊಡೆದು ಒಳಗೆ ಹೋಗೋದು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ತೇ ನಮಃ. ನಮಸ್ತೆ ಅಸ್ತು ಭಗವನ್. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಹರ ಹರ ಮಹಾದೇವನ ಶಿವನ್ ತುಂಬ ಖುಷಿಯಾಗುತ್ತೆ. ವಾಟ್ ಇಸ್ ಹರ ಹರ? ಹರ ಅಂದರೆ ಲಯಕರ್ತ ಅಂತ. ಯಾವುದು ಇಲ್ಲವಾಗಿಸ್ತಾನೋ, ಕಾಮನೆಗಳನ್ನು ಇಲ್ಲವಾಗಿಸ್ತಾನೋ, ಯಾವುದನ್ನು ಪೀಸ್ ಕೊಡ್ತಾನೋ ಅವನೇ ಹರ ಸರ್. ಹಾಗಾಗಿ ಯಾರಿಗೂ ಬೇಡದೇ ಇರುವಂಥದ್ದು ಅವನಿಗೆ ಬೇಕು ಸರ್. ಯಾರಿಗೂ ಬೇಡದೇ ಇರೋಂಥದ್ದು ಬಟ್ಲು ಹೂವು, ಯಾರಿಗೂ ಬೇಡದೇ ಇರೋಂಥದ್ದು ಬಿಲ್ಪತ್ರೆ, ಆಮೇಲೆ ಸರ್ವೇ ಸಾಮಾನ್ಯವಾಗಿ ಸಿಗುವಂಥ ನೀರು, ಇಷ್ಟಕ್ಕೆ ತೃಪ್ತವಾಗ್ತಾನೆ ಸರ್. ಬೂದಿ, ಭಸ್ಮ, ಆಮೇಲೆ ಸ್ಮಶಾನ, ಯಾರಿಗೂ ಬೇಡದಿರುವಂಥ ಸ್ಮಶಾನ, ಹೆಣದ ಭಸ್ಮ, ಅದನ್ನ ಧಾರಣೆ ಸರ್. ಅವನು ನೋ ಒಡವೆ, ನೋ ವೈಡೂರ್ಯ, ನೋ ಕಿರೀಟ. ಅವನು ಒಡವೆನೇ ರುದ್ರಾಕ್ಷಿ ಸರ್. ರುದ್ರಾಕ್ಷಿ ಇಸ್ ಈಕ್ವಲ್ ಟು ಗೋಲ್ಡ್ ಸರ್. ಇದು ನೇಗ್ಲ ಸರ್. ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ ಸೌತ್ ಆಫ್ರಿಕನ್ ಎಕ್ಲೇವ್ ಅಂತ ನೋಡಿ ಸರ್. ಇದು ನೇಗಿಲು ಉಳುಮೆ ಮಾಡಲಿಕ್ಕೆ ಒಂದೇ ನೇಗಿಲು, ಸಿಂಗಲ್ ಒಂಟೆ. ನೋಡಿ ಸ್ನೇಹಿತರೆ, ಇದು ಸೌತ್ ಆಫ್ರಿಕಾದ ಮೂಲದ ನೇಗಿಲಿದು ಸರ್. ಹೆವಿ ಕಬ್ಬಣ ಇಷ್ಟು ಹೊರ್ತಾ ಇದ್ದಾರೆ ಸರ್. ಎತ್ತಲಿದ್ದು ಇಷ್ಟು ಹೊರಕ್ಕೆ ಎತ್ತುಗಳನ್ನು ಯೂಸ್ ಮಾಡ್ತಾ ಇದ್ರು. ಬಟ್ ಎತ್ತಿದ್ದು ನಡೀತಿದ್ವಾ? ಒಂಟೆ ಕ್ಯಾಮಲ್. ಇದು ಆ್ಯಕ್ಚುಲಿ ಟ್ರಸ್ಟ್ ಆಫೀಸಲ್ಲಿ 42,000 ಎಕರೆ ರೆಕಾರ್ಡ್ ಇದೆ. 42,000 ಎಕರೆ ಈಗಲೇ ರೆಕಾರ್ಡ್ ಇದೆ. ಬಟ್ ಇವನ್ ನಾವು ಅಂದರೆ ಇವಾಗ ಅವೆಲ್ಲ ದಾನ ಧರ್ಮ ಕೊಟ್ಟಿವ ಸುಮಾರು ಒಂದು 8,000 ರಿಂದ 10,000 ಎಕರೆ ಇದೆ. ಬಟ್ ರೆಕಾರ್ಡ್ ಸರ್ 42,000 ಎಕರೆ. ಅಷ್ಟು ಭೂಮಿ ಇತ್ತು ಅಲ್ಲಿ. ಹೌದು. ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಜಮೀನುಗಳು ಎಲ್ಲ ಅವ್ರದಾರೆ. ಸಿನಿಮಾದಲ್ಲಿ ತೋರಿಸ್ತಾ ಇದ್ರಲ್ಲ, ಇಲ್ಲಿ ಕಾಣೋದೆಲ್ಲ ನಂದೇ ಅಂತ. ಆರ್ತಿ ಹಂಗೆ ಮಾಸ್, ಫುಲ್ ಮಾಸ್. ಹೌದು. ಆದರೆ ಭಾಳ ಸಿಂಪಲ್ ಮನುಷ್ಯ ಸರ್. ಏನು ಸರ್ ಇದೆ ಸರ್, ತೂಕು ಇಡಲಿಕ್ಕೆ ಮದ್ದು ಗುಂಡುಗಳು ಸಂಗ್ರಹ ಮಾಡೋಕೆ ಒಂದು ಕೋಣೆ ಅದು.
ಏನೇನು ಮದ್ದುಗುಂಡುಗಳು ಸಂಗ್ರಹ ಮಾಡಲು ಕೋಣೆ, ತೋಪುಗಳಾಗಲಿ ಮದ್ದುಗುಂಡುಗಳಾಗಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಡ್ಲಿಕ್ಕೆ ಒಂದು ಕೋಣೆ ಅದು. ಕೂಲಿ. ಸೊ ಅದ್ರ ಸುತ್ತ ಪ್ರೊಟೆಕ್ಷನ್ ಇದೆ, ಅದು ಪ್ರೊಡಕ್ಷನ್ ಅದು. ಹೋಗ್ಬೋದು ಒಳಗೆ. ಒಳಗಡೆ ಹೋಗೆಲ್ಲ ಸ್ವಲ್ಪ ಭಾಳ ಇದೆ. ಬೌಲಿ ತವಲಿ ಬೌಲಿ ಅದ ಹುಳ ಹುಡಿ ಇರ್ತಾವೆ ಸರ್ ಅಲ್ಲಿ. ಇದು ಒಳಗಡೆ ಟಾಯ್ಲೆಟ್ ರೂಮ್ ಅಂತ ಸರ್. ಇದು ಬರ್ರಿ ಟಾಯ್ಲೆಟ್ ರೂಮ್. ಲಿಂಗರಾಜ ದೇಸಾಯಿ ಟಾಯ್ಲೆಟ್. ಹಾಂ, ಸಂಸ್ಥಾನದ್ದು. ಎಷ್ಟಿದ್ರೂ ಸಾಲಲ್ಲ, ಎಲ್ಲ ನನಗೇ ಬೇಕು ಅಂತಂತ ಇರುವಂತಹ ಕಾಲದಲ್ಲಿ ತಮಗೆ ಎಲ್ಲವೂ ಇದ್ದು ಕೂಡ ಇಡೀ ನೂರಾರು ಹಳ್ಳಿಗಳ ಒಡೆತನ ತಮ್ಮ ಕೈಯಲ್ಲೇ ಇದ್ದು, ಸಾವಿರಾರು ಎಕರೆ ಭೂಮಿ ಇದ್ದು, 4-5 ಅರಮನೆಗಳಿದ್ದಂತಹ ನಮ್ಮ ತ್ಯಾಗವೀರ ಸಿರಸಂಗಿ ಲಿಂಗರಾಜ ದೇಸಾಯಿ ಅವರು ಶಿಕ್ಷಣಕ್ಕೋಸ್ಕರ ಎಷ್ಟೋ ವಿಚಾರಗಳನ್ನು, ಶಿಕ್ಷಣಕ್ಕೋಸ್ಕರ ತಮ್ಮ ಇಡೀ ಆಸ್ತಿ ಸರ್ವಸ್ವವನ್ನು ದಾನ ಮಾಡಿ ವಿಲ್ ಬರೆದು ಕೊಟ್ಟು ಹೋಗಿದ್ದಿದೆಯಲ್ಲ, ಬಹಳ ದೊಡ್ಡ ತ್ಯಾಗದ ಕತೆ. ಅಂತಹ ನಿಜವಾದ ತ್ಯಾಗವೀರರ ಸಂಖ್ಯೆ ಹೆಚ್ಚಾಗಲಿ ಅಂತ ಕೇಳ್ಕೊತೀವಿ. ಸೊ ಹಾಗಾಗಿ ಸಿರಸಂಗಿ ಲಿಂಗರಾಜರ ಬಗ್ಗೆ ನಾವು ಕೇಳಿದ್ವಿ, ಇಲ್ಲಿಗೆ ಬಂದು ಭಾಳ ಸಂತೋಷ ಆಯಿತು. ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ತ್ಯಾಗವೀರ ಸಿರಸಂಗಿ ಲಿಂಗರಾಜ ದೇಸಾಯಿ ಅವರ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ. ಸುಸ್ಥಿತಿಯಲ್ಲಿ ಇದನ್ನು ಮತ್ತೆ ಅಭಿವೃದ್ಧಿಪಡಿಸ್ತಿರೋದಕ್ಕೆ. ಈ ರೀತಿ ಎಲ್ಲ ವಾಡೆಗಳು, ಇತಿಹಾಸದ ಕುರುಹುಗಳು ಉಳಿಬೇಕು, ಸಂರಕ್ಷಣೆ ಆಗೋ ಕೆಲಸ ಆಗಬೇಕು. ವಾಡೆಗಳು ಎಷ್ಟೋ ದುಸ್ಥಿತಿಯಲ್ಲಿದ್ದಾವೆ, ಅವುಗಳು ಸರಿ ಹೋಗಬೇಕು. ಮುಖ್ಯವಾಗಿ ಸವದತ್ತಿಯ ಕೋಟೆ ಬಿದ್ದೋಗ್ತಾ ಇದೆ ಕೆಲವು ಭಾಗಗಳು, ಅದು ಮತ್ತೆ ದುರಸ್ತಿ ಆಗಬೇಕು. ಸವದತ್ತಿಯಲ್ಲಿರುವಂಥ ಸಿರಸಂಗಿ ಲಿಂಗರಾಜರದ್ದೇ ವಾಡೆ ಪೂರ್ತಿ ಹಾಳಾಗಿದೆ, ಅದು ಕೂಡ ಮರು ನಿರ್ಮಾಣ ಆಗಬೇಕು ಅಂತ ಕೇಳ್ಕೊತೀವಿ. ಉಳಿದಂತೆ ಸಿರಸಂಗಿ ಲಿಂಗರಾಜರ ಈ ಸೇವೆ ತ್ಯಾಗಕ್ಕೆ ನಾವೆಲ್ಲರೂ ಹೇಳಬೇಕಾದ ಒಂದೇ ಮಾತು, ಶರಣು ಅಂತ. ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.